ಹಲೋ. ಹಲೋ. ಯಾರು? ಹಲೋ, ನಾವು ಮಹೇಂದ್ರ ಅಂತ. ಹಾ. ಇದು ಲೋನ್ ಕೊಡ್ತಾರಂತ ನಂಬರ್ ಹಾಕಿದ್ರು, ನೀವು ಲೋನ್ ಕೊಡಾರ ಸರ್? ಹಾ, ಲೋನ್. ಲೋನ್ ಲೋನ್ ಇದು ವೆಬ್ಸೈಟ್ ಅದ್ರಲ್ಲಿ ನಂಬರ್ ಸಿಕ್ತು. ಲೋನ್ ಅಂದ್ಬಿಟ್ಟು ನಿಮ್ದು ನಂಬರ್ ಇತ್ತು, ಅದಕ್ಕೆ ಲೋನ್ ಕೊಡ್ತೀರಾ? ಲೋನ್ ಕೊಡ್ತೇವೆ ಅಂತ ಈ ನಂಬರ್ ಹಾಕಿದ್ರಾ? ಹಾಕಿದ್ರು. ಹಾ 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 ಹಾ, ಲೋನು ಲೋನು. ಓಕೆ ಓಕೆ. ಸಿಗ್ತದೆ ಲೋನು. ಎಷ್ಟು ಬೇಕಾಗಿತ್ತು? ನಮ್ಗೆ ಬೇಕಾಯ್ತು ಒಂದು 50,000. ಆಮೇಲೆ ನೆಕ್ಸ್ಟ್ ಅದಕ್ಕೆ ತೀರ್ಸ್ಬೇಕಾದ್ರೆ 1,00,000 ತಗೋಬಹುದು. ಹಾ 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 ಹಾ. ಅದಕ್ಕೆ ನಂಬರ್ ನೋಡಿದ್ವಲ್ಲ, ಇದ್ರಲ್ಲಿ ಈ ತರ ಕೊಟ್ಟಿದ್ರಲ್ಲ, ಅದಕ್ಕೆ ಮಾಡ್ದು. ಹಾ ಹಾ ಹಾ, ನಮ್ ನಂಬರ್ ಇದೆಯಾ ಅದ್ರಲ್ಲಿ? ಐತೆ. ಆಯ್ತಾಯ್ತು, ಕೊಡ್ತೀವಿ, ಲೋನ್ ಕೊಡ್ತೀವಿ. ಅದಕ್ಕೆ ಅದ್ ಹೆಂಗೆ ಏನು ಸರ್? ಹೆಂಗೆ ಅಂದ್ರೆ, ಅದಕ್ಕೆ ನಮ್ಮ ಮ್ಯಾನೇಜರ್ ಇದಾರೆ, ಏಜೆಂಟ್ ಇದಾರೆ ಇಬ್ರು. ಏಜೆಂಟ್ರಾ? ನೀವಲ್ವಾ ಅದಕ್ಕೆ ಏಜೆಂಟ್? ಅಲ್ಲಲ್ಲ, ನಾವು ಓನರು. ಹಾ ನಮ್ ಮ್ಯಾನೇಜರ್ ಇದಾರಲ್ಲಿ. ಹಾ ಹರ್ಷೇಂದ್ರ ಅಂತ ಒಬ್ರು ಇದಾರೆ. 24 ಅವರ್ ಕೆಲಸ ಆಗುತ್ತೆ ಮಾಡ್ತಾರೆ ನಮ್ ಕಂಪ್ನಿ. ಹರ್ಷೇಂದ್ರ ಅಂತ ಒಬ್ರು, ಇನ್ನೊಬ್ರು ವೀರೇಂದ್ರ ಅಂತ. ಹರಿಶ್ಚಂದ್ರ ಅಂದ್ರ ಹರಿಶ್ಚಂದ್ರ ಅಲ್ರಿ, ಹರಿಶ್ಚಂದ್ರ ಅಲ್ಲ, ಹರ್ಷೇಂದ್ರ ಅಂತ ಒಬ್ರು ಮ್ಯಾನೇಜರು. ಅವರು ಡೇ ಶಿಫ್ಟ್ ಅಲ್ಲಿ ಅವ್ರು ಇರ್ತಾರೆ. ಡೇ ಶಿಫ್ಟ್ ಅಲ್ಲಿ ವೀರೇಂದ್ರ ಅಂತ ಇರ್ತಾರೆ. ನೈಟ್ ಶಿಫ್ಟ್ ಅಲ್ಲಿ ಹರ್ಷೇಂದ್ರ ಅಂತ ಇರ್ತಾರೆ. ಅವ್ರ ಏಜೆಂಟ್, ಅವ್ರು BC ಏಜೆಂಟ್. ದುಡ್ಡು ನಾವು ಕೊಡೋದಲ್ಲ, ಬ್ಯಾಂಕ್ ನವ್ರು ಕೊಡ್ತಾರೆ. BC ಏಜೆಂಟ್? ಡೌಟ್ ಬರಂಗ್ ಹೇಳ್ತಾ ಇದ್ರು BC ಏಜೆಂಟ್ ಅಂತ. BC ಏಜೆಂಟ್ ಅಂದ್ರೆ ಯಾವ್ದೋ ಇದ್ರಲ್ಲಿ ನಾವು ಕೇಳಿದೀವಿ. ಅಲ್ಲ ರೀ, ನಿಮ್ಗೆ ದುಡ್ಡು ಬೇಕು ತಾನೆ? ಲೋನು ನಾವು ಕೊಡಲ್ಲ, ಅದು ಬ್ಯಾಂಕ್ ನವ್ರು ಕೊಡ್ತಾರೆ. BC ಏಜೆಂಟ್ ಅಂತ ಇದ್ರಲ್ಲ, ಅದಕ್ಕಾಗಿ. BC ಏಜೆಂಟ್ ಅಂತಂದ್ರೆ ಬ್ಯಾಂಕ್ ಇರ್ತಾರೆ. ಇವರಿಬ್ರು ಏಜೆಂಟ್. ಯಾರು? ವೀರೇಂದ್ರ ಅಂತ ನಮ್ಮ ಮ್ಯಾನೇಜರ್ ಅವರು. ಅವ್ರಿಗೆ ಕೇಳ್ರಿ ನೀವು. ವೀರೇಂದ್ರ ಅಂತ ಡೇ ಶಿಫ್ಟ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾರೆ, ನೈಟ್ ಶಿಫ್ಟ್ ಅಲ್ಲಿ ಹರ್ಷೇಂದ್ರನ್ ಅವ್ರು ವರ್ಕ್ ಮಾಡ್ತಾರೆ. ಮುಂಚೆ ಒಬ್ಬರನ್ನ ಇಟ್ಕೊಂಡಿದ್ವಿ, ಮಂಜುನಾಥ್ ಅಂತ ಮ್ಯಾನೇಜರ್, ಓಡಿ ಹೋಗ್ಬಿಟ್ರು ಅವ್ರು. ಮಂಜುನಾಥ್ ಅಂತ? ಯಾಕೋ ನೋಡ್ರೆ ನೀವು ಬೇರೆ ತರ ಏನೋ ಮಾತಾಡ್ತಾ ಇದೀರಾ. ಯಾಕೋ ಡೌಟ್ ಬರಂಗೈತದೆ ಸರ್. ಡೌಟ್ ಬರಂಗಂತಂದ್ರೆ ಮತ್ತೆ ನೀವು ಲೋನ್ ನನ್ನ ನಂಬರ್ ಯಾಗ್ರಿ ಹಂಗ್ ಸಿಕ್ತ ನಿಮಗೆ? ಯಾರು ಕೊಟ್ರು ನಿಮಗೆ? ಇಲ್ಲಿ ವೆಬ್ಸೈಟ್ ಅಲ್ಲಿ ಇತ್ತು ನಿಮ್ದು ನಂಬರ್. ವೆಬ್ಸೈಟ್ ಅಲ್ಲಿ ಇದ್ರೆ ಅವ್ರು ಯಾರು ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ಆ ವೆಬ್ಸೈಟ್ ಕೇಳ್ರಿ. ನನ್ನ ಹೆಸರು ಅದ್ರಲ್ಲಿ ಡೀಟೇಲ್ಸ್ ಬಂದ್ರು ನಿಮ್ದೇ ನಂಬರ್ ಸಿಗ್ತದೆ, ಅದ್ ಬಿಟ್ರೆ ಯಾವ್ದು ಬರಲ್ಲ ರೀ. ನನ್ನ ಹೆಸರು ಗಿರೀಶ್ ಮಟ್ಟಣ್ಣವ್ರ ಅಂತ. ಹೆಸರು ಕೇಳಿದಿರಾ? ಗಿರೀಶ್ ಮಟ್ಟಣ್ಣ ಆದ್ರೆ ಮುಂಚೆ ಪೊಲೀಸ್ ಇದ್ರಲ್ಲೂ ಇದು ಯಾವ್ದೋ ಹೋರಾಟದಲ್ಲೇನೋ ವಿಡಿಯೋ ಮಾಡ್ತಾ ಇದ್ ನೋಡ್ತಾ ಇದ್ದೆ. ವಿಡಿಯೋದಲ್ಲಿದ್ದೀರಾ? ಹೌದು, ಸೌಜನ್ಯ ಹೋರಾಟದಲ್ಲಿ. ಹೆಸರು ಗಿರೀಶ್ ಮಟ್ಟಣ್ಣವ್ರ ಅಂತ ಕೇಳಿದಿರ? ಅದು ಒಂದು ವಿಡಿಯೋ ಯಾವಾಗ್ಲೋ ಒಂದ್ಸತಿ ನೋಡಿದ್ದು. ಅದೇ ನಾನು. ಆ ವಿಡಿಯೋದಲ್ಲ ಇದ್ಯಾವ್ದೋ ಇದ್ರ ಕಡೆ, ಧರ್ಮಸ್ಥಳ ಕಡೆ ಯಾವ್ದೋ ಕಡೆ ಸೌಜನ್ಯ. ಅದೇ 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 ಇವುದು ನೋಡಿ. ಯಾರು ನಂಬರ್ ಹಾಕಿದ್ದಾರೆ ನಮಗ್ ಗೊತ್ತಿಲ್ಲ. ಈ ಅಕ್ರಮ ಬಡ್ಡಿ, ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದಾರಲ್ಲ, ಈ ಧರ್ಮಸ್ಥಳದವರು ಮೀಟರ್ ಬಡ್ಡಿ ಗ್ರಾಮೀಣ ಅಭಿವೃದ್ಧಿ ಮಾಡ್ಕೊತೇನೆ ಅಂತೇಳಿ ನಾವು ಮೀಟರ್ ಬಡ್ಡಿ ಕೊಡಬೇಡಿ ಅಂತ ಒಂದು ಜನಜಾಗೃತಿ ಮಾಡ್ತಾ ಇದೀವಿ. ಧರ್ಮಸ್ಥಳದ ಮೀಟರ್ ಬಡ್ಡಿ ಮಾಡ್ತಾರ ಸರ್? ಒಳ್ಳೆರು ಏನೋ ಅಂತ ಹೇಳ್ತಾರೆ. ನಾವೇನ್ ಸಂಘ ಅದ್ರಲ್ಲಿ ಸೇರಿಲ್ಲ. ಹಂಗಂತ ಒಳ್ಳೆರು ಅಂತಾರೆ, ಒಳ್ಳೆ ಇದಾಗ್ ಮಾಡ್ತಾರೆ, ಎಲ್ಲಾ ಅಭಿವೃದ್ಧಿ ಮಾಡ್ತಾರೆ, ಎಲ್ಲಾ ಜನಗಳಿಗೆ ಸವಲತ್ತು ಕೊಡ್ತಾರೆ ಅಂತ ಎಲ್ಲಾ ಪ್ರಚಾರ ಮಾಡ್ತಾರೆ. ನಾವು ಅದಕ್ ಸೇರಿಲ್ಲ. ಆತರ ಹಂಗಂತಾರಲ್ಲ, ಏನ್ ಸರ್ ನೀವ್ ಪ್ರಚಾರ ಮಾಡ್ತಾರ ಅವರು ಹಂಗಂತ ಹೇಳಿ. ಮೀಟರ್ ಬಡ್ಡಿ ದಂಧೆ ವ್ಯವಹಾರ ಮಾಡ್ತಾರ ಅವರು. ಮೀಟರ್ ಬಡ್ಡಿನಾ? ಮೀಟರ್ ಬಡ್ಡಿ ವ್ಯವಹಾರ. ಆಮೇಲೆ ಸೌಜನ್ಯ ಕೊಲೆ ಕೇಸ್ ಕೇಳಿದಿರಾ? ರೇಪ್ ಅಂಡ್ ಮರ್ಡರ್ ಕೇಸು. ಅದೇ ಯಾವ್ದೋ ಒಂದು ವಿಡಿಯೋ ನೋಡಿದ್ದೆ ಅಷ್ಟೇ. ಅದ್ರಲ್ಲಿ ಅಷ್ಟು ಸೌಜನ್ಯದ್ದು ಗೊತ್ತಾಯ್ತು. ಸೌಜನ್ಯ ಬಗ್ಗೆ ಗೊತ್ತಾ ನಿಮ್ಗೆ? ಅದೀಗ ಏನೋ ಒಂದು 12 ವರ್ಷನ ಎಷ್ಟೋ ಒಂದು ಇದಾಗಿತ್ತು. ಈಗ ಕೇಳ್ರಿ, ಇಲ್ಲಿ ತಮ್ಮ ಹೆಸರು ಏನಂತ ಹೇಳಿದ್ರಿ? ಮಹೇಂದ್ರ ಅಂತ. ಮಹೇಂದ್ರ ಅಂತ. ಯಾವ್ರು? ನಾವು ಹಾಸನದವ್ರ. ಈಗ ಒಂದು ಇದನ್ನಾಯ್ತು ಅಂತಂದ್ ಹೇಳಿದ್ರೆ ಸಿಗ್ಬೇಕು ತಾನೆ ಯಾರಂತ ಹೇಳಿ? ಆರೋಪಿ ಯಾರಂತ ಸಿಗ್ಬೇಕು ತಾನೆ? ಮಾಡ್ದವನು ಸಿಗ್ಬೇಕು. ಕೊಲೆ ಆಗಿದ್ದಂತೂ ನಿಜ, ಎಲ್ಲರಿಗೂ ಗೊತ್ತೈತೆ, ನೋಡಿದಾರೆ, ಪೇಪರ್ ಟಿವಿಯಲ್ಲಿ ಎಲ್ಲಾ ಬಂದೈತೆ. ಮಕ್ಕಳು ಕಳ್ಕೊಂಡವ್ರ ಕೇಳ್ಬೇಕಂತ. ಅವ್ರ ಮಕ್ಕಳು ಕಳ್ಕೊಂಡಿದ್ದಾರೆ. ಯಾರೇ ಆದ್ರೂ ಸಿಗ್ಬೇಕಲ್ಲ. ಈಗ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಹಿಡ್ದೇ ಹಿಡಿತಾರಲ್ಲ, ಯಾಕೆ ಕಳ್ಳನಾಗ್ಲಿ. ಆಯ್ತು, ಅದಕ್ಕಿಂತ ಮುಂಚೆ ಕೇಳ್ರಿ ಮಹೇಂದ್ರ ಅವ್ರೆ, ಅದಕ್ಕಿಂತ ಮುಂಚೆ ಅದೇ ಧರ್ಮಸ್ಥಳದಲ್ಲಿ ಆನೆ ಮಾವುತ ಅಂತ ಹೇಳಿ, ಪಾಪ ಅವ್ರು ಆನೆ ಮಾವುತರು. ಇಬ್ಬರದು ಅಣ್ಣ ತಂಗಿ ಕೊಲೆ ಆಯ್ತು, ಅದು ಸಿಕ್ಕಿಲ್ಲ.
ಆರೋಪ ಇರೋದು ಇವ್ರ ಮೇಲೆನೆ. ನೀವ್ ಹೇಳ್ತಿರಲ್ಲ ಬಾರಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಹೇಳಿ. ಅದೇ ಅದು ಎಲ್ಲಾ ಕಡೆಗೂ ಅದೇ ಪ್ರಚಾರ ಬಂದೈತೆ ಅವ್ರ ಮೇಲೆ. ದೇವ್ರು ನಡೆದೋಗ ದೇವ್ರು ಅವ್ರಿಗೆ ಏನಾದ್ರು ಅಲ್ಲಿ ಹೋದ್ರೆ ಧರ್ಮಸ್ಥಳಕ್ ಹೋದ್ರೆ ಏನಾದ್ರು ದುಡ್ಡಿಲ್ಲ ಗಿಡ್ಡಿಲ್ಲ ಏನೋ ಪ್ರಾಬ್ಲಮ್ ಇದೆ ಬಸ್ ಚಾರ್ಜ್ ಇಲ್ಲ ಅಂದ್ರು ಸಹ ಅವ್ರು ಕೇಳಿದ್ರೆ ಇವ್ರಿಗೆ ಬಸ್ ಚಾರ್ಜ್ ಎಲ್ಲ ಇವ್ರ ಗುಡಿಸಲದಲ್ಲಿ ಇದ್ದವ್ರಿಗೆ ಅಲ್ಲಿ 2 ಹೆಣ ಬಿದ್ದು ಜಜ್ಜಿ, ಅದು ಆರೋಪ ಇವ್ರ ಮೇಲೆ ಬಂತು. ಅವಾಗ ಆರೋಪಿ ಸಿಗ್ಬೇಕಲ್ಲಪ್ಪ. ಡಬಲ್ ಮರ್ಡರ್ ಆದ್ರೆ ಕೊಲೆ ಮಾಡಿದವ್ನು ಸಿಗ್ಬೇಕ ಬೇಡ? ಸಿಗ್ಬೇಕು. ಅದಕ್ಕಿಂತ ಮುಂಚೆ ಪದ್ಮಲತಾ ಅಂತ ಒಂದು ಹುಡುಗಿತ್ತು, 17 ವರ್ಷದ ಹುಡುಗಿ. ಅದು ಸೌಜನ್ಯ ನಂಗೆ ಸಣ್ಣ ಹುಡುಗಿ. ಅದು ಅವಳನ್ನು ಕೂಡ ರೇಪ್ ಮಾಡಿ ಕೊಲೆ ಮಾಡಿದ್ದ ಆರೋಪ ಇವ್ರ ಮೇಲೇನೋ ಬಂತು. ಇವ್ರು ಸೋದರ ಮಾವಂತ ಯಾರವನು ಪ್ರಭಾಕರ್ ಅಂತ ಹೇಳಿ, ಅವನು ಮತ್ತೆ ಇವ್ರ ತಮ್ಮ ಅಂತ ಹೇಳಿ ಅವ್ರ ಮೇಲೆ ಸಿಗಬೇಕ ಬೇಡ? ಹಿಡಿಬೇಕ ಬೇಡ? ಹಿಡಿಬೇಕು. ಯಾರು ತಪ್ಪು ಮಾಡಿದ್ರು ಯಾರೇ ಆಗ್ಲಿ ಹಿಡಿಬೇಕಲ್ವಾ? ಅದಾದ ಬಳಿಕ ಅದಕ್ಕಿಂತ ಹಿಂದೆ ಟೀಚರ್, ಅವಳು ಪಾಪ ಟೀಚರ್ ಕಾಲೇಜಲ್ಲಿ SDM ಅಲ್ಲಿ ಕಲ್ಸೋ ಟೀಚರ್ ರೇಪ್ ಅಂಡ್ ಮರ್ಡರ್ ಆಯ್ತು, ಸುಟ್ಟು ಹಾಕಿದ್ರು. ಅದು ಧರ್ಮಸ್ಥಳದಲ್ಲಿನೇ, ಬೇರೆ ಎಲ್ಲವಲ್ಲ. ಸಿಗ್ಬೇಕ ಬೇಡ ಕೊಲ್ನವನು? ಈಗ ಮೀಟರ್ ಬಡ್ಡಿ ಪೂರ್ತಿ ನೀವ್ ಹೇಳಿದ್ರಲ್ಲ, ಅಭಿವೃದ್ಧಿ ಮಾಡ್ತಾವ್ರೆ ಅದನ್ನ ಮಾಡ್ತಾರ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ? ಜನಜಾಗೃತಿ ಮಾಡ್ತಾ ಇದೀವಿ. ಹಿಂಗ್ ಎಲ್ಲಾ ಕಡೆನೂ ಕೂಡ ಬಂದ್ ಆಗ್ತಾ ಇದೆ. ಜನಕ್ಕೆ ಇದು ಮೋಸ ಅಂತ ಗೊತ್ತಾಗಿ ಬಂದ್ ಆಗ್ತಾ ಇದೆ. ಹಿಂಗಾಗಿ ನಮ್ಮ ನಂಬರು ಎಲ್ಲಾ ವೆಬ್ಸೈಟ್ ಅಲ್ಲಿ ಬೇಕಂತ ನಮ್ಗೆ ಕಾಟ ಕೊಡ್ಬೇಕು ಅಂತ ಹೇಳಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಹೆಸರು ಕೇಳಿದಿರಾ? ಅವರು ಅದೇ ವಿಡಿಯೋದಲ್ಲಿ ಒಂದ್ಸತಿ ಅವರು ಈ ಕೊಲೆ ಆಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರೆ ಅವ್ರದ್ದು ಹಿಂಗೆ ಸೇರ್ಸಿದ್ರು ನಂಬರ್. ಲ್ಯಾಪ್ಟಾಪ್, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಬೇಕಂತ ಇದ್ರೆ ಈ ನಂಬರ್ಗೆ ಮಾಡ್ರಿ ಅಂತ ಹೇಳಿ ಪಾಪ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಅವ್ರ ನಂಬರು, ಅವ್ರ ಮನೆ ನಂಬರು ಸೇರ್ಸಿದ್ರು. ಎಲ್ಲಾರು ಹಿಂಗ್ ನೀವು ಫೋನ್ ಮಾಡಿದ್ರಲ್ಲ ಈಗ, ಹಂಗೆಲ್ಲಾರು ಫೋನ್ ಮಾಡಿ ಕಾಟ ಕೊಡ್ಲಿ, ಏನೇನಾರ ಕೇಳಿ ಅಂತ ಹಂಗ್ ಮಾಡ್ತಾವ್ರೆ. ಇದು ನಿಮ್ಗೆ ವಾಸ್ತವ ಸ್ಥಿತಿ. ಇದು ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಒಳ್ಳೆಯರು ಅಂತಾರೆ, ಎಲ್ಲಾ ಇದ್ ಮಾಡ್ತಾರೆ. ಸಂಘ ಇಲ್ಲಿ ಎಲ್ಲಾ ಅಷ್ಟಿದಾಗ ಗಿಡ್ತಾವ್ರೆ ಅಂತ ನಂಬಿಕೆಯಾಗಿ ಹೇಳ್ಕತ್ತಾರೆ. ಆಮೇಲೆ ಇಲ್ಲಿಂದ ಕಾಣಿಕೆ ದುಡ್ಡು ಸಹ ಬಸ್ಸಲ್ಲಿ ಗಿಸಲೆಲ್ಲ ಕೊಟ್ಕೊಳ್ತಾರೆ. ಕಾಣಿಕೆ ದುಡ್ಡು ಕೊಡ್ರಿ, ನೀವು ಕೊಡ್ರಿ ಕಾಣಿಕೆ ದುಡ್ಡು, ದೇವ್ರಿಗೆ ಕೊಡ್ರಿ. ದೇವ್ರು ಮಂಜುನಾಥ ದೇವಸ್ಥಾನ ಕೇಳ್ರಿ ಮಹೇಂದ್ರ ಅವ್ರೆ, ದೇವಸ್ಥಾನ ನಮ್ದು, ಹಿಂದೂಗಳದ್ ನಮ್ದದು. ಮೊನ್ನೆ ಇವ್ರು ಬರೆದು ಕೊಟ್ಟಾರೆ ಸುಪ್ರೀಂ ಕೋರ್ಟ್ ಒಳಗಡೆ. ಇದು ನಿಮ್ಗೆ ಗೊತ್ತಿರ್ಲಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ, ನೀವ್ ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳ್ಕೊಂಡು ಇವರೇ ಬರೆದು ಕೊಟ್ಟಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಇದನ್ನೆಲ್ಲಾ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ಬೇಕು ತಾನೆ ದೊಡ್ಡವರು ಅಂತ ಅನ್ಸ್ಕೊಂಡವ್ರು. ಅದನ್ ಬಿಟ್ಟು ಹಿಂಗೆ ನಮ್ ನಂಬರು ಅಲ್ಲೇ ಇಲ್ಲೇ ಸೇರ್ಸಿ, ಲೋನ್ ಬೇಕಾ ವೆಬ್ಸೈಟ್ ಅಲ್ಲಿ ಸೇರ್ಸೋದು, ಲ್ಯಾಪ್ಟಾಪ್ ಬೇಕಾ ಅನ್ನೋ ಇದ್ರ ವೆಬ್ಸೈಟ್ ಅಲ್ಲಿ ಸೇರ್ಸಿ ಇಂಥವೆಲ್ಲ ಕಿತ್ತ ಬೀಜ ಮಾಡ್ತಾ ಇದಾರೆ. ಇದು ಸರ್, ಅವರು ನಮ್ಮ ಹಿಂದೂಗಳಲ್ವಾ ಹೆಗ್ಡೆ ಅವರು? ಅಲ್ಲ ರೀ, ಅಲ್ಲ. ಎಲ್ಲಾ ಕಡೆ ಇಲ್ಲಿ ಹಿಂದೂಗಳು ಅನ್ನೋದು ಅದೇ ಯಾಮರ್ಸದ್ ಹಂಗೆ ನಮ್ ಮಂಜುನಾಥ ದೇವಸ್ಥಾನ, ನಮ್ಮ ಅಣ್ಣಪ್ಪ ದೇವಸ್ಥಾನ ನಮ್ಮ ಹಿಂದೂಗಳದು. ಇವರು ಹಿಂದೂಗಳು ಅಂತೆಲ್ಲ ಇದ್ ಮಾಡ್ತಾವ್ರಲ್ವಾ? ಅಲ್ಲ, ನಾವು ಅದು ಹಿಂದೂಗಳ ದೇವಸ್ಥಾನನೇ ಅಲ್ಲ, ಹಿಂದೂಗಳ ಪೂಜಾ ಮಾಡಕ್ ಹಕ್ಕು ಇಲ್ಲ. ನಾವು ಜೈನರ ಆಸ್ತಿ ಅಂತ ಬರ್ಕೊಂಡವ್ರೆ. ಇಲ್ಲೆಲ್ಲ ನೋಡೋರು ಹಿಂದೂಗಳನ್ನ ಲೆಕ್ಕಾಚಾರ ಹಂಗೆ ಯಾಮರ್ಸ್ತಲಿ ಮತ್ತೆ ಎಲ್ಲರಿಗೂ ಯಾಮರ್ಸದ್ ಹಿಂಗೆ. ನಾವು ಅವ್ರನ್ನ ಹಿಂದೂಗಳು ಅಂತ ತಿಳ್ಕೊಂಡಿದ್ದು, ಅವ್ರು ಇದು ಅಂತ ಜೈನರು ಅಂತೆಲ್ಲ ಗೊತ್ತಿತ್ತಿಲ್ಲ ನಮ್ಗೆ. ಆಯ್ತು, ನೀವು ಇನ್ನು ಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಳ್ರಿ. ಈಗ ನೀವು ಅದೇನೋ ಲೋನ್ ಅಂತ ಹೇಳಿದ್ರಲ್ಲ, ಅವ್ನಿಗೆ ಕೇಳ್ರಿ, ಅವ್ನ್ ಯಾವನ್ನ ನನ್ನ ನಂಬರ್ ಹಾಕಿದಾನೆ, ಆ ನಂಬರ್ ಇಸ್ಕೊಳ್ರಿ. ಏಜೆಂಟ್, BC ಏಜೆಂಟ್ ಅದಂತಲ್ಲ, ಯಾರೋ ಮ್ಯಾನೇಜರು ಹರ್ಷೇಂದ್ರ ವೀರೇಂದ್ರ ಅಂತ, ಅವ್ರು ಕೇಳಿ ಮಾತಾಡಿ. ಅದೇ ಹುಡುಕ್ಬೇಕು ನಂಬರ್. ಕೇಳ್ರಿ, ಯಾರು ಹಾಕಿದಾರೆ ಅವ್ರ ಕೇಳ್ರಿ. ನೀವು ಯಾರಿಗ್ ಹಾಕಿದಾರೆ ಅವ್ರು ಕೇಳ್ರಿ. ಈ ತರ ಮಾಡ್ತಾ ಇದಾರೆ ನಿಮ್ಗೆ, ಹಂಗಿ ಆ ವೆಬ್ಸೈಟ್ ನವ್ರಿಗೆ ನೀವು ರಿಟರ್ನ್ ಬರೀರಿ. ಅದ್ರಲ್ಲಿ ಬರೀಬೇಕು, ನೋಡ್ಬೇಕು ಅದಕ್ಕೆ. ಈ ತರ ಸರಿ ಸರ್, ನಿಮ್ಗೆ ಮಾಡಿದ್ಕೆ ಇದಾಗಿತ್ತು. ಪರವಾಗಿಲ್ಲ. ಓಕೆ. 5 minutes later. ಹಲೋ, ಹೇಳಿ. ಹಲೋ, ಫೋನ್ ಮಾಡಿದ್ರಲ್ಲ 707 ನಂಬರ್ಗೆ, ನಮ್ಮ ಆಫೀಸ್ ನಂಬರ್ಗೆ. ಯಾವ್ರು? ಹಲೋ, ಯಾವ್ರು ಹೇಳಿ? ನಮ್ದಾ? ನಮ್ದು ಇಲ್ಲೇ ಸೌತ್ ಕೇಂದ್ರ. ಅದೇ 707 ನಂಬರ್ಗೆ ಕಾಲ್ ಮಾಡಿದ್ರಲ್ಲ ನಿನ್ನೆ. 707? ಹಾ, ಮಿಸ್ ಆಗಿ ಬಂದರು. ಮಿಸ್ ಆಗ್ಯಾ? ನಿಮ್ಮ ಹೆಸರು? ಹರ್ಷೇಂದ್ರ ಅಂತ. ಹರ್ಷೇಂದ್ರ. ಹಾ, ಅದೇ ಅದು ನಂಬರ್ ಎಲ್ಲಿ ಸಿಗ್ತದೆ ನಿಮ್ದು? ಯಾವ ವೆಬ್ಸೈಟ್ ಲಿಂದ ತೊಂದ್ರಿ ಅದು? ಯಾವ ವೆಬ್ಸೈಟ್ ಲಿಂದ ತೊಂದ್ರಿ ನಂಬರ್ ಅದು? ಯಾವ್ದು? ಯಾವ ವೆಬ್ಸೈಟ್? ಎಲ್ಲಿ? ಅದೇ ಈ ನಂಬರ್ ಹಚ್ಚಿದ್ರಲ್ಲ ನಿನ್ನೆ.
ಮಿಸ್ ಆಗಿರ್ಬೇಕ್ರಿ, ಅದ್ ನನ್ನಿಂದ ಆಗಿಲ್ಲ. ನಮ್ ಮನೇಲಿ ಏನಾರು ಮಾಡಿದ್ರೆ ಏನು ಗೊತ್ತಿಲ್ಲ. ಹೌದಾ? ಹ್ಮ್